ತುಂಬ ಸಂತೋಷ ಅನಿಸುತ್ತೆ. ಯಾಕಂದರೆ ಅಣ್ಣವರು ಎಲ್ಲರ ಮನಸ್ಸಲ್ಲೂ ಇದ್ದಾರೆ, ಎಲ್ಲರ ಮನೆಯಲ್ಲೂ ಇದ್ದಾರೆ. ಇವತ್ತು ರಾಮೂರ್ತಿ ಅಣ್ಣನವರು ಇಲ್ಲಿ ನಮ್ಮ ಬಡಾವಣೆಗೆ ಅಣ್ಣವರನ್ನ ಮಯೂರ ರೂಪದಲ್ಲಿ ತಂದು ನಿಲ್ಲಿಸಿರೋದು, ಆ ಮಯೂರ ವರ್ಮನೆ ನಮ್ಮನಿಗೆ ನಿಂತು ನಮ್ಮನ್ನು ಕಾಪಾಡ್ತಿದ್ದಾನೇನೋ ಅನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಕನ್ನಡ ಬಳಗ, ಬಾಬಣ್ಣ, ಆರ್ ಕೆ ನಾಗರಾಜರವರು, ರಾಜು ಲಕ್ಷ್ಮಯ್ಯನವರು, ರಂಗಸ್ವಾಮಿರವರು, ಮಧುರವರು, ಶ್ರೀನಿವಾಸರವರು, ಇನ್ನೊಬ್ಬರು ಶ್ರೀನಿವಾಸರವರು, ಅಶ್ವಥ್ರವರು, ಇವರಿಗೆಲ್ಲರಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಮನೆಯ ಮಗಳಾಗಿ ನಿಮಗೂ ಕೂಡ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕನ್ನಡ ಚಿತ್ರರಂಗ ಇರುವವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಲೋಕಸಭಾ ಸದಸ್ಯರಾದ ತೇಜಸ್ವಿ ಅವರು ಭಾಳ ಚೆನ್ನಾಗಿ ಹೇಳಿದರು. ಇದು ಹೇಗೆ ನಾನು ಅಣ್ಣವ್ರನ್ನ ನೋಡ್ತಾ ಇದ್ದೆ, ಹೇಗೆ ಅವನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ, ಹೇಗೆ ಅವರ ಭಾಷಣಗಳನ್ನು ಈಗಲೂ ಅವರನ್ನು ನೆನಪಿಸ್ಕೊಳ್ತಾ ಇರ್ತೀನಿ. ಅದೆಲ್ಲ ತುಂಬ ಖುಷಿ ಅನಿಸುತ್ತೆ. ಯಾಕಂತಂದರೆ ಕನ್ನಡ ಚಿತ್ರರಂಗ ಅಂದ ತಕ್ಷಣವೇ ಇಡೀ ಭಾರತ ದೇಶದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಕನ್ನಡ ನಟ. ಅದರಲ್ಲೂ ಹಲವಾರು ದೇಶ ವಿದೇಶ ಪ್ರಶಸ್ತಿಗಳನ್ನು ಪಡೆದ ಮೊಟ್ಟ ಮೊದಲ ನಾಯಕ ನಟರು. ಯಾವ ಪಾತ್ರವನ್ನು ಇವರು ಮಾಡಲಿಲ್ಲ ಅಂತಂದರೆ ಎಲ್ಲ ಥರದ ಪಾತ್ರಗಳನ್ನು, ಪೌರಾಣಿಕ ಆಗಿರ್ಬೋದು, ರಾಜ ಮಹಾರಾಜರ ಪಾತ್ರ ಆಗಿರ್ಬೋದು, ಭಕ್ತನ ಪಾತ್ರ ಆಗಿರ್ಬೋದು, ಕನಕದಾಸ, ಪುರಂದರದಾಸ, ರಾಘವೇಂದ್ರ ಸ್ವಾಮಿಗಳು, ಯಾವ ಪಾತ್ರ ಮಾಡಲಿಲ್ಲ ಅವರ ಸಿನಿಮಾಗಳು ನಿಜವಾಗ್ಲೂ ಆದರ್ಶಮಯ. ಅವರ ಸಿನಿಮಾದಲ್ಲಿ ಇವತ್ತುವರೆಗೂ ಒಂದೇ ಒಂದು ಸೆನ್ಸಾರ್ ಮಂಡಳಿಗೆ ಯಾವುದೇ ಕೆಲಸವನ್ನೂ ಕೊಡದೇ ಇರುವಂಥ ಏಕೈಕ ನಾಯಕ ನಟ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್. ಇವತ್ತಿಗೂ ಕೂಡ ಕುಟುಂಬ ಸಮೇತ ಅವರ ಚಿತ್ರಗಳನ್ನು ನೋಡ್ತಿರ್ಬೇಕಾದ್ರೆ ಇಂಥ ಒಬ್ಬ ಅಣ್ಣ ಇರಬಾರ್ದಾ, ಇಂಥ ಒಬ್ಬ ಅಪ್ಪ ಇರಬಾರ್ದಾ, ಇಂಥ ಒಬ್ಬ ಸಹೋದರ ಇರಬಾರ್ದಾ, ಇಂಥ ಒಬ್ಬ ಗಂಡ ಇರಬಾರ್ದಾ ಇಂಥ ಒಬ್ಬ ಮಗ ಇರಬಾರ್ದಾ ಅಂದ್ಕೊಳ್ಳೋವಂಥ ಕಾಲ ಇದೆಲ್ಲ. ಎಲ್ಲರೂ ಯಾವ ವಯಸ್ಸಿನಲ್ಲಿದ್ದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂಥವರನ್ನು ಮತ್ತೆ ನೆನಪಿಸ್ಕೊಳ್ತಾ ಅವರ ಹುಟ್ಟುಹಬ್ಬದ ದಿನ ಈ ದೊಡ್ಡ ಕಾರ್ಯ ಮಾಡಿರೋದು. ಅದರಲ್ಲೂ ಅಶ್ವಿನಿ ಅವರನ್ನು ಕರೆಸಿ, ಅಶ್ವಿನಿ ಬಹಳ ಸಂಕೋಚದ ಹೆಣ್ಮಗಳು, ಎಲ್ಲೂ ಬರೋದೇ ಇಲ್ಲ. ಫಸ್ಟು ಬರೋಕ್ಕೆ ಮುಂಚೆನೇ ಹೇಳ್ಬೇಕು, ನಾನು ಮಾತಾಡಲ್ಲ, ನನ್ನ ಯಾರನ್ನು ಮಾತಾಡಿಸ್ಬೇಡಿ, ನನಗೆ ವೇದಿಕೆ ಮೇಲೆ ಕರಿಬೇಡಿ, ಆ ಥರದ ಒಂದು ಹೆಣ್ಮಗಳು. ಆದರೆ ಭಾಳ ಧೈರ್ಯವಂತ ಹೆಣ್ಮಗಳು. ಅಂತಂದರೆ ತನ್ನ ಇಡೀ ಕುಟುಂಬವನ್ನು ನಡೆಸುವಂಥ ಹೆಣ್ಮಗಳು. ಅವರ ಪತಿಯನ್ನು ಕಳ್ಕೊಂಡ 2 ತಿಂಗಳಲ್ಲಿ ತಂದೆಯನ್ನು ಕಳ್ಕೊಳ್ತಾಳೆ ಅವಳು. ತಂದೆಯನ್ನು ಕಳ್ಕೊಂಡು ಕೂಡ ತಾಯಿ, 2 ಹೆಣ್ಮಕ್ಕಳು, ಅವಳ ಸಹೋದರಿ, ಇವರನ್ನೆಲ್ಲರನ್ನು ಕೂಡ ನೋಡ್ಕೊಳ್ಳುವಂಥ ಒಂದು ಹೆಣ್ಮಗಳು, ಗಟ್ಟಿಗಿತ್ತಿ. ಅವರು ಬಂದು ಇವತ್ತು ಅಣ್ಣವರ ಪ್ರತಿಮೆಯನ್ನು ಅನಾವರಣ ಮಾಡಿ ತುಂಬ ಖುಷಿ ಅನ್ನಿಸ್ತು. ಮೊದಲನೇದಾಗಿ ಈ ಸ್ಥಳೀಯ ನಾಯಕರಾದ ನನ್ನ ಸಹೋದರರು ರಾಮೂರ್ತಿ ದಂಪತಿಗಳಿಗೆ ಅನಂತ ಧನ್ಯವಾದಗಳು. ಸೋಮಣ್ಣ, ನೀವು ಕೂಡ ರಾಜ್ಕುಮಾರ್ ಅವರ ಅಭಿಮಾನಿ. ಆಮೇಲೆ ನನಗೆ ಒಂದೇ ಒಂದು ಕೋರಿಕೆ, ನಮ್ಮ ತೇಜು ಡಾಕ್ಟರ್ ರಾಜ್ಕುಮಾರ್ಗೆ ಯಾವುದಾದ್ರೂ ಒಂದು ಹಾಡಾಡಬೇಕು. ನನಗೆ ಗೊತ್ತು ನೀನು ಚೆನ್ನಾಗಿ ಆಡ್ತೀಯ ಮಗ, ಪ್ಲೀಸ್ ಕಣೋ ಬಾರೋ. ಇಲ್ಲ, ಒಂದು ಲೈನ್ ಹಾಡು, ನನಗೆ ಖುಷಿ ಆಗುತ್ತೆ. ನಾನು ಕಂಟಿನ್ಯೂ ಸ್ಟೇಡಿಯಂಗೆ ಹೋಗ್ಬೇಕು ಕಣೋ. ಅಲ್ಲಿ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ನಾನು ಕೂಡ ಭಾಗವಹಿಸಬೇಕು. ಅಶ್ವಿನಿ, ನೀ ಬಂದ್ಬಿಡು ಜೊತೆಗೆ ನಾನು ಇರು ಅಂತೇಳಿ. ಆಮೇಲೆ ಅಣ್ಣ ನಮ್ಮಣ್ಣ ಬೈಕೊಳ್ತಾನೆ, ನೋಡ್ದೆ ಇವಳು ಹೊಟ್ಟೋದ್ಲು ಅಂತೇಳಿ. ಅದಕ್ಕೋಸ್ಕರ ರಾಮಣ್ಣನಿಗೋಸ್ಕರ ನಾನು ಇದ್ದೀನಿ. ತೇಜ್ ಬಾಮ್ಮ ಒಂದೇ ಒಂದು ಹಾಡು ಹೇಳ್ಬಾರ್ದು.